ನಮಸ್ಕಾರ ಎಜುಕೇಶನ್ ಫಸ್ಟ್ ಗೆ ಸ್ವಾಗತ. ನಾನು ಚಂದನ. NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ನೀಟ್ ಪರೀಕ್ಷೆ ಬರೆದಂತ ವಿದ್ಯಾರ್ಥಿಗಳಿಗೆ ಮಹತ್ವದ ಸಂದೇಶವನ್ನ ಕೊಟ್ಟಿದೆ. ಯಾರೆಲ್ಲ ನೀಟ್ ಮೊದಲ ಪರೀಕ್ಷೆಯನ್ನ ಬರೆದಿದ್ರೋ ಆ ಪರೀಕ್ಷೆಯ ಅರ್ಜಿ ಮರುಪಾವತಿಯನ್ನ ಮಾಡೋದಕ್ಕೆ ತೀರ್ಮಾನ ಮಾಡಿದೆ. ಮತ್ತೊಂದು ಕಡೆ ಆ ಅವಧಿಯನ್ನ ಕೂಡ ವಿಸ್ತರಣೆ ಮಾಡಿದೆ. ಹಾಗಾದ್ರೆ ಅವಧಿ ಎಷ್ಟು ವಿಸ್ತರಣೆ ಆಗಿದೆ, ಏನೆಲ್ಲ ಮಾಹಿತಿ ಇದೆ ನೋಡೋಣ ಇವತ್ತಿನ ಈ ಎಪಿಸೋಡ್ನಲ್ಲಿ. ಮೇ 3, 2026 ಆ ದಿನ ಇಡೀ ದೇಶದಾದ್ಯಂತ 22 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನೀಟ್ ಪ್ರವೇಶ ಪರೀಕ್ಷೆಯನ್ನ ಬರೆದಿದ್ರು. ಆದ್ರೆ ಆ ಪರೀಕ್ಷೆ ರದ್ದಾಯಿತು. ಮೇ 12ಕ್ಕೆ ಆ ಪರೀಕ್ಷೆಯನ್ನ ರದ್ದು ಮಾಡಿ NTA ಆದೇಶವನ್ನ ಹೊರಡಿಸಿತು. ಅದಾದ ನಂತರ ಮೇ 15ಕ್ಕೆ ನೀಟ್ ಮರು ಪರೀಕ್ಷೆಯ ದಿನಾಂಕವನ್ನ ಘೋಷಣೆ ಮಾಡಿತು. ಮತ್ತೊಂದು ಕಡೆ NTA ವಿದ್ಯಾರ್ಥಿಗಳಿಗೆ ಸ್ಪಷ್ಟ ಸಂದೇಶವನ್ನ ಕೊಟ್ಟಿತ್ತು. ಯಾರೆಲ್ಲ ನೀಟ್ ಪರೀಕ್ಷೆ ಬರೆಯೋದಕ್ಕೆ ಅರ್ಜಿ ಶುಲ್ಕವನ್ನ ಪಾವತಿ ಮಾಡಿದ್ರು ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಅರ್ಜಿ ಶುಲ್ಕವನ್ನ ನಾವು ಮರುಪಾವತಿ ಮಾಡ್ತೀವಿ ಅಂತ ಮೇ 22ನೇ ತಾರೀಕು ಅನೌನ್ಸ್ ಅನ್ನ ಕೂಡ ಮಾಡುತ್ತೆ. ಈವರೆಗೂ ಕೂಡ ಸಾಕಷ್ಟು ವಿದ್ಯಾರ್ಥಿಗಳು ಅರ್ಜಿ ಶುಲ್ಕ ಮರುಪಾವತಿಗೆ ತಮ್ಮ ಬ್ಯಾಂಕ್ ವಿವರವನ್ನ ಸಲ್ಲಿಸಿದ್ದಾರೆ. ಆದ್ರೆ ಕೆಲ ವಿದ್ಯಾರ್ಥಿಗಳಿಗೆ ಅದು ಸಾಧ್ಯ ಆಗಿಲ್ಲ. ಮತ್ತೊಂದು ಕಡೆ ಕೆಲ ವಿದ್ಯಾರ್ಥಿಗಳು ತಪ್ಪಾಗಿ ಬ್ಯಾಂಕ್ ಅಕೌಂಟ್ ಅನ್ನ ಕೊಟ್ಟಿರೋದ್ರಿಂದ ಸಾಕಷ್ಟು ದೂರುಗಳು ಕೇಳಿಬರ್ತಾ ಇದ್ವು. ಇದನ್ನ ಗಮನಿಸಿದಂತ NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಆ ಅವಧಿಯನ್ನ ವಿಸ್ತರಣೆ ಮಾಡಲಾಗಿದೆ. ಸದ್ಯ ಜುಲೈ 7 ರಾತ್ರಿ 11:50 ಕೂಡ ವಿದ್ಯಾರ್ಥಿಗಳಿಗೆ ಅವಕಾಶವನ್ನ ಮಾಡಿಕೊಟ್ಟಿದೆ NTA. ನೀವು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ನಿಮ್ಮ ಬ್ಯಾಂಕ್ ವಿವರವನ್ನ ಪರಿಶೀಲನೆ ಮಾಡಬೇಕು, ಅಥವಾ ನೀವು ನಮೂದನೆ ಮಾಡಿಲ್ಲ ಅಂದ್ರೂ ಕೂಡ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಅನ್ನ ಆಡ್ ಮಾಡೋದಕ್ಕೆ NTA ಮನವಿಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಹಾಗಾದ್ರೆ ನೀವು ನಿಮ್ಮ ಬ್ಯಾಂಕ್ ವಿವರವನ್ನ ಹೇಗೆ ಸಲ್ಲಿಸಬೇಕು, ಎಲ್ಲಿ ಸಲ್ಲಿಸಬೇಕು ಅನ್ನುವಂತ ಮಾಹಿತಿಯನ್ನ ನೋಡ್ತಾ ಹೋಗೋಣ. ನೀವು ಮೊದಲನೇದಾಗಿ ನೀಟ್ ವೆಬ್ಸೈಟ್ ಅಧಿಕೃತ ವೆಬ್ಸೈಟ್ಗೆ ಲಾಗಿನ್ ಆಗಬೇಕು. neet.nta.nic.in ಅನ್ನುವಂಥ ವೆಬ್ಸೈಟ್ಗೆ ಲಾಗಿನ್ ಆಗಬೇಕು. ನಿಮ್ಮ ಮೊಬೈಲ್ ನಂಬರ್ ಹಾಗೆ ನಿಮ್ಮ ಮೊಬೈಲ್ ನಂಬರ್ಗೆ ಬರುವಂಥ OTPಯನ್ನು ಹಾಕಿ ಲಾಗಿನ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು. ಅದಾದ ನಂತರ ಡ್ಯಾಶ್ ಬೋರ್ಡ್ನಲ್ಲಿ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಇರುತ್ತೆ, ಅದನ್ನು ಪರಿಶೀಲನೆ ಮಾಡುವಂಥ ಕೆಲಸ ಆಗಬೇಕಾಗತ್ತೆ. ಇನ್ ಕೇಸ್ ನೀವು ತಪ್ಪಾಗಿ ಬ್ಯಾಂಕ್ ಡೀಟೇಲ್ಸನ್ನು ಕೊಟ್ಟಿದ್ರೆ ಅಲ್ಲಿ ಚೆಕ್ ಇರುತ್ತೆ, ಅದನ್ನು ಕೂಡ ನೀವು ಸ್ಕ್ರೀನ್ಶಾಟನ್ನು ತೆಗೆದು ಮತ್ತೊಂದು ಬಾರಿ ನೀವು ಕರೆಕ್ಟ್ ಆದಂಥ ಬ್ಯಾಂಕ್ ಡೀಟೇಲ್ಸ್ ಅನ್ನ ಕೊಡುವಂತ ಅವಕಾಶ ಕೂಡ ಇರುತ್ತೆ. ಇನ್ನು ಯಾರೆಲ್ಲ ವಿದ್ಯಾರ್ಥಿಗಳು ಬ್ಯಾಂಕ್ ಡೀಟೇಲ್ಸ್ ಅನ್ನ ಹಾಕಿಲ್ಲ ಅಂಥವರು ಕೂಡ ಹೊಸದಾಗಿ ಬ್ಯಾಂಕ್ ಡೀಟೇಲ್ಸ್ ಹಾಗೆ IFSC ಕೋಡ್ ಅನ್ನ ಕೂಡ ಹಾಕಬಹುದು. ಸೊ ಈ ಮೂಲಕ ನೀವು ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಅನ್ನ ಕೊಡಬೇಕಾಗತ್ತೆ. ಮತ್ತೊಂದು ಪ್ರಮುಖ ವಿಚಾರವನ್ನ NTA ಹೇಳ್ತಾ ಇರುವಂತದ್ದು, ಈ ಬಾರಿ ಯಾವುದೇ ಕಾರಣಕ್ಕೂ ಕೂಡ ಜುಲೈ 7 ರಾತ್ರಿ 11:50 ನಂತರ ನಾವು ಅವಧಿಯನ್ನ ವಿಸ್ತರಣೆ ಮಾಡೋದಿಲ್ಲ. ಇನ್ ಕೇಸ್ ವಿದ್ಯಾರ್ಥಿಗಳು ತಪ್ಪಾಗಿ ಡೀಟೇಲ್ಸ್ ಅನ್ನ ಕೊಟ್ಟಿದ್ರೆ ಹಣ ಬೇರೆಯವ್ರ ಅಕೌಂಟ್ಗೆ ಏನಾದ್ರೂ ಹೋದ್ರೆ ಅದಕ್ಕೆ ನಾವು ಹೊಣೆಗಾರರು ಆಗಿರೋದಿಲ್ಲ ಅನ್ನುವಂತ ಸ್ಪಷ್ಟ ಸಂದೇಶವನ್ನ NTA ಕೊಡ್ತಾ ಇರುವಂತದ್ದು. ಸೊ ವಿದ್ಯಾರ್ಥಿಗಳಾಗಿರ್ಬೋದು, ಪೋಷಕರಾಗಿರ್ಬೋದು, ಯಾರೆಲ್ಲ ನೀಟ್ ಮೊದಲ ಪರೀಕ್ಷೆಯನ್ನ ಬರೆದಿದ್ರೋ ಅಂತಹ ವಿದ್ಯಾರ್ಥಿಗಳು ಈ ವಿಚಾರವನ್ನ ಗಮನದಲ್ಲಿಟ್ಕೊಂಡು ನೀಟ್ ಅಧಿಕೃತ ವೆಬ್ಸೈಟ್ನಲ್ಲಿ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಅನ್ನ ಹಾಕಿ ಅರ್ಜಿ ಶುಲ್ಕವನ್ನ ಮರುಪಾವತಿ ಪಡ್ಕೊಳ್ಳಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ವಿಡಿಯೋ ಜರ್ನಲಿಸ್ಟ್ ಪವನ್ ಜೊತೆ ಚಂದನ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು.